ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಎಂಬ ವಿವೇಕವಾಣಿಯನ್ನ ಸ್ಮರಿಸುತ್ತ ಶ್ರೀ ಕಾಯಕರತ್ನ ಮಹಿಳಾ ಸೇವಾ ಸಂಸ್ಥೆ ಜಮಖಂಡಿ, ಮಹಿಳಾ ಅಭಿವೃದ್ಧಿ ನಿಗಮ ಬಾಗಲಕೋಟೆ, ತಾಲೂಕು ಪಂಚಾಯಿತಿ ಜಮಖಂಡಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜಮಖಂಡಿ, ಸೆಲ್ಕೋ ಸೋಲಾರ್ ಫೌಂಡೇಶನ್ ಬಾಗಲಕೋಟೆ, ಕೃಷಿ ವಿಜ್ಞಾನ ಕೇಂದ್ರ ತುಕಾನಟ್ಟಿ, ರೂಸೆಟ್ ಸಂಸ್ಥೆ ವಿಜಯಪುರ, ನವಾಡ್ ಬಾಗಲಕೋಟೆ ಹಾಗೂ ಗ್ರಾಮ ಪಂಚಾಯತ್ ಮೈಬೂರ್ ಸಿರುಗುಪ್ಪಿ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಸ್ವಸಹಾಯ ಮಹಿಳಾ ಸಂಘದ ಸದಸ್ಯರಿಗೆ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಕೌಶಲ್ಯ ಅಭಿವೃದ್ಧಿ ಮತ್ತು ಸಾಮರ್ಥ್ಯ ಅಭಿವೃದ್ಧಿ ಈ ಒಂದು ತರಬೇತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಒಂದು ತರಬೇತಿಯ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತ ನಮ್ಮ ರೈತರ ಕಣ್ಮಣಿ, ಬಡವರ ಬಂಧು, ರೈತರ ಸೂರ್ಯ, ಮಹಿಳೆಯರ ಪಾಲಕ, ಅನಾಥ ಮಕ್ಕಳ ಆಪ್ತರಕ್ಷಕ, ನಾಡೋಜ ಪ್ರಶಸ್ತಿ ಪುರಸ್ಕೃತರಾದ ನಮ್ಮ ಜಮಖಂಡಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಜಗದೀಶ್ ಬುರುಂಟಿ ಸಾಹೇಬರ ಒಂದು ಪಾದಾರವಿಂದರಲ್ಲಿ ನಾನು ನಮನವನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅಲಂಕರಿಸಿದಂತಹ ಇನ್ನೊಬ್ಬರ ಕಣ್ಣೀರನ್ನ ಒರೆಸುವುದು ಹೇಗೆ, ಮತ್ತೊಬ್ಬರ ಜೀವನದಲ್ಲಿ ಬೆಳಕನ್ನು ತರುವುದು ಹೇಗೆ, ತಮಗೆ ತಾನೇ ಸಹಾಯ ಮಾಡಿಕೊಳ್ಳುವುದು ಹೇಗೆ ಎಂದು ಹೇಳಿಕೊಡುವುದು ಸಮಾಜ ಕಾರ್ಯ. ಈ 7 ವರ್ಷಗಳ ಕಾಲ ಆಪ್ತ ಸಮಾಲೋಚಕರಾಗಿ ಸೇವೆಯನ್ನು ಸಲ್ಲಿಸಿ ಮಹಿಳೆಯರ ಬದುಕೆ ತಮ್ಮ ಬದುಕು ಎಂದು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಮಹಿಳೆಯರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಶ್ರೀ ಕಾಯಕರತ್ನ ಮಹಿಳಾ ಸೇವಾ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಯಶೋಧಾ ಮೇಡಮ್ ಅವರೇ, ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಸ್ಥಾನವನ್ನು ಅಲಂಕರಿಸಿದಂತ ನಮ್ಮ ಜಮಖಂಡಿಯ ನಗರದ ಅಧ್ಯಕ್ಷರು ಆಗಿರತಕ್ಕಂಥ ಅಜಯ್ ಕಟ್ಪಟ್ಟಿ ಸರ್ ಅವರೇ, ನಮ್ಮ ಗ್ರಾಮದ PKFS ನಿರ್ದೇಶಕರಾಗಿರ್ತಕ್ಕಂಥ ಸುರೇಶ್ ಬನ್ನೂರ್ ಸಾಬ್ ಅವರೇ, ಅದೇ ರೀತಿಯಾಗಿ ನಮ್ಮ ಮಹಿಳಾ ಮತ್ತು ಮಹಿಳಾ ಅಭಿವೃದ್ಧಿ ನಿಗಮದ ಡೆವಲಪ್ಮೆಂಟ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಮಧು ಲೋಕಾಪುರ್ ಮೇಡಮ್ ಅವರೇ, ಅದೇ ರೀತಿಯಾಗಿ ತರಬೇತಿಗೆ ಆಗಮಿಸಿದಂಥ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾಗಿರ್ತಕ್ಕಂಥ ಶ್ರೀಮತಿ ರೇಖಾ ಮೇಡಮ್ ಅವರೇ, ಅದೇ ರೀತಿಯಾಗಿ ಮಂತ್ರು ಮೇಡಮ್ ಅವರೇ, ಜೊತೆಗೆ ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಸೆಲ್ಕೋ ಫೌಂಡೇಶನ್ PMAP ಮೇಲೆ ಯಶವಂತ್ ಕಲೂಸ್ ಸರ್ ಅವರೇ, ಗೌಡರ್ ಮೇಡಮ್ ಅವರೇ, ತಿಮ್ಮಾಪುರ್ ಮೇಡಮ್ ಅವರೇ, ಮಂಟೂರ್ ಮೇಡಮ್ ಅವರೇ, ಜೊತೆಗೆ ನನ್ನ ಈ ತಾಲೂಕಿನ ಪತ್ರಕರ್ತ ಮಿತ್ರರೇ, ನನ್ನ ತಾಯಂದರೇ, ನನ್ನ ಸಹೋದರಿ, ಇವತ್ತಿನ ದಿನ ಬಹಳ ಖುಷಿ ಆಗ್ತಾ ಇದೆ. ಯಾಕೆಂತಂದ್ರೆ ನಮ್ಮ ಸಾಹೇಬರು ಇವತ್ತು ನಮ್ಮ ಸಲುವಾಗಿ 10 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು. ಅದನ್ನು ನಮ್ಮ ತಾಯಿಯರ ಸಲುವಾಗಿ ಇವತ್ತು ಸಾಹೇಬರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹೋಗ್ಬೇಕಂತ ಹೇಳಿ ಕೂತ್ರಲ್ಲ. ಅದು ನನಗೆ ಬಹಳ ಒಂದು ಸ್ಮರಣೀಯ ದಿನ ಅಂತ ನಾವು ಯಾಕಂದ್ರೆ ಅವರಲ್ಲಿರ್ತಕ್ಕಂಥ ತಾಳ್ಮೆ ನನ್ನಲ್ಲಿ ಇರಲಿಕ್ಕೇನೋ ಇಲ್ಲ ಅಂತ ಅನ್ಕೊಳ್ತೀನಿ. ಸೊ ಇಲ್ಲಿ ನಮ್ಮ ಒಂದು ಶ್ರೀ ಕಾಯಕರತ್ನ ಮಹಿಳಾ ಸೇವಾ ಸಂಸ್ಥೆ ಅನ್ನುವಂಥದ್ದು ನೊಂದ ಮಹಿಳೆಯರಿಗೋಸ್ಕರ ಕೆಲಸ ಮಾಡುವಂಥದ್ದು, ಆಮೇಲೆ ಬಡ ವಿಧವಾ ಮಹಿಳೆಯರಿಗೋಸ್ಕರ ಕೆಲಸ ಮಾಡುವಂಥದ್ದು, ಬಡ ವಿಚ್ಛೇದಿತ ಮಹಿಳೆಯರ ಸಲುವಾಗಿ ಕೆಲಸ ಮಾಡುವಂಥದ್ದು, ಯಾವುದೇ ಸಮುದಾಯದ ಯಾವುದೇ ಜಾತಿ ಮತ್ತು ಯಾವುದೇ ಭೇದ ಭಾವವಿಲ್ಲದೆ ಕೆಲಸ ಮಾಡುವಂತಹ ಸಂಸ್ಥೆ ಅದು ನಮ್ಮ ಶ್ರೀ ಕಾಯಕರತ್ನ ಮಹಿಳಾ ಸಂಸ್ಥೆ. ಇವತ್ತು ಮಹಿಳೆಯರ ಒಂದು ಕಷ್ಟ ಕಾರ್ಪಣ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಬಹಳ ಕಷ್ಟಪಟ್ಟು ಆ ಮಹಿಳೆಯರನ್ನ ನಾವು ಯಾವುದಾದ್ರೂ ಒಂದು ಜೀವನೋಪಾಯ ತರಬೇತಿಗಳನ್ನ ಕೊಟ್ಟು ಮಹಿಳೆಯರನ್ನು ನಾವು ಸಾಮಾಜಿಕವಾಗಿ, ಮಹಿಳೆಯರ ಮಕ್ಕಳ ಒಂದು ಶೈಕ್ಷಣಿಕವಾಗಿ, ಮಹಿಳೆಯರ ಒಂದು ಆ ಕುಟುಂಬವನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಅಂತ ಹೇಳಿ ಇವತ್ತು ನಮ್ಮ ಸಂಸ್ಥೆ ಶತಾಯ ಇಡೀ ನಮ್ಮ ಜಿಲ್ಲೆಯಾದ್ಯಂತ ಕೆಲಸವನ್ನು ಮಾಡ್ತಾ ಇದೆ ಅಂತ ನಾನು ಇಲ್ಲಿ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ನಮ್ಮ ಒಂದು 100 ಜನ ಮಹಿಳೆಯರನ್ನ ನಾವಿವತ್ತು ಕಳಿಸಿ ಬೇರೆ ಬೇರೆ ಸಂಸ್ಥೆಗಳ ಮುಖಾಂತರ ಅವರ ಸಹಯೋಗದೊಂದಿಗೆ ನಾವು ತರಬೇತಿಗಳನ್ನು ಕೊಟ್ಟು ಅವರನ್ನ ಉದ್ಯಮಿಯನ್ನಾಗಿ ಮಾಡಬೇಕು ಅಂತ ಹೇಳಿ ನಮ್ಮ ಒಂದು ಸಂಕಲ್ಪವನ್ನು ಕೊಟ್ಟಿದ್ದೇವೆ. ಅವರ ಒಂದು ಮಕ್ಕಳು ಕೂಡ, ಕಿಶೋರಿ ಹೆಣ್ಮಕ್ಕಳು ಸಹ ಬಾಲ ಕಾರ್ಮಿಕ ಪದ್ಧತಿಗೆ ಒಳಗಾಗಬಾರದು, ಬಾಲ್ಯ ವಿವಾಹ ಪದ್ಧತಿಗೆ ಒಳಗಾಗಬಾರದು. ಇದರ ಜೊತೆಗೆ ಮಗು
ಅಟ್ಲೀಸ್ಟ್ ಸೆಕೆಂಡ್ PU ವರೆಗೂ ಓದಬೇಕು ಅನ್ನುವಂಥ ಒಂದು ಸಂಕಲ್ಪ ನಮ್ಮಲ್ಲಿದೆ. ಶಾಲೆ ಬಿಟ್ಟಿರ್ತಕ್ಕಂಥ ಮಕ್ಕಳನ್ನು ಕೂಡ ನಾವು ಇವತ್ತು ಶಾಲೆಗೆ ಪುನಃ ಅವರನ್ನ ಕಲ್ಪಿಸಿಕೊಡುವಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಮಹಿಳೆಯರು ಇವತ್ತು ನಾವು ಆರ್ಥಿಕವಾಗಿ ನಾವು ಸಬಲರಾದ್ರೆ ಇವತ್ತು ಒಂದು ನಾನು ಒಂದು ಗೂಗಲ್ದಲ್ಲಿ ಒಂದು ಸ್ಟೋರಿಯನ್ನು ಓದಿದೆ. ನಮ್ಮ ಮಹಾರಾಷ್ಟ್ರದಲ್ಲಿ ಇರತಕ್ಕಂಥ ಒಬ್ರು ಲತಾ ಭಗವಾನ್ ಖರೆ ಅಂತೇಳಿ, ಲತಾ ಭಗವಾನ್ ಖರೆ ಅಂತೇಳಿ ಅವರು ಒಂದು ಚಿಕ್ಕ ಒಂದು ರೈತ ಕುಟುಂಬದವರು. ಅವರಿಗೆ ಕೇವಲ 3 ಜನ ಹೆಣ್ಣುಮಕ್ಕಳಿದ್ದಾರೆ. ಕೇವಲ 3 ಜನ ಹೆಣ್ಣುಮಕ್ಕಳಿದ್ದಾಗ ಅವರ ಮಕ್ಕಳನ್ನು ಮದುವೆ ಮಾಡಿಕೊಂಡ್ರು. ಮದುವೆ ಮಾಡಿಕೊಟ್ಟ ನಂತರ ಅವರು ಹಸ್ಬೆಂಡ್ ಏನ್ ಮಾಡ್ತಾ ಇದ್ರು, ಹೊರದಲ್ಲಿ ಇರ್ತಕ್ಕಂಥ ಕೆಲಸವನ್ನು ಮಾಡುವಂತ ಟೈಮ್ನಲ್ಲಿ ಸಡನ್ ಆಗಿ ಅವರು ತಲೆಗೆ ಚಕ್ರ ಒಂದು ಬಿದ್ದ ನಂತರ ಆಮೇಲೆ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಯಾಕೆ ನಮ್ಮ ಹಸ್ಬೆಂಡ್ ಈ ರೀತಿ ಆಗಿತ್ತು ಅಂತಂದಾಗ ಅವರಿಗೆ ಸುಮಾರು 68 ವರ್ಷ ವಯಸ್ಸಾಗಿತ್ತು ಗಂಡನಿಗೆ. ಆ ನಂತರ ಆ ಮಹಿಳೆಗೆ ವಯಸ್ಸು 60 ವರ್ಷ. ಅವ್ರು ನೋಡ್ತಾರೆ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಅವರ ಪಾಕೆಟ್ದಲ್ಲಿ ಎಷ್ಟು ಇರಬೇಕು ಅಂತಂದ್ರೆ ಕೇವಲ 10 ರೂಪಾಯಿ, ಕೇವಲ 10 ರೂಪಾಯಿ ಇತ್ತು. 10 ರೂಪಾಯಿ ಹೋದಾಗ ಅಲ್ಲಿ MRI ಹಾಸ್ಪಿಟಲ್ MRI ಸ್ಕ್ಯಾನ್ ಮಾಡಬೇಕು, ಆಮೇಲೆ ಮತ್ತೆ ಬೇರೆ ಬೇರೆ ರುಟೀನ್ ಟೆಸ್ಟ್ ಮಾಡಬೇಕು ಅಂತ ಹೇಳಿ ಏನೇನೋ ಬಹಳ ಹೇಳಿದ್ರು. ಆ ಮಹಿಳೆ ಕಡೆ ಇರುವುದು ಕೇವಲ ಬರೀ 10 ರೂಪಾಯಿ. ಆ 10 ರೂಪಾಯಿಗಳ ಮುಖಾಂತರ ಯಾವ ರೀತಿ ತೋರಿಸ್ಬೇಕು ಅನ್ನೋಂಥದ್ದು ವಿಚಾರ ಮಹಿಳೆಯಲ್ಲಿ ಒಳ್ಳೆಯಿಲ್ಲ. ಆ ಭಗವಂತ ಏನ್ ಮಾಡ್ತಾನೋ ಗೊತ್ತಿಲ್ಲ, ಏನಾದ್ರೂ ಮಾಡಿ ಅಂತೇಳಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹಾಸ್ಪಿಟಲ್ ಮುಂದ್ಗಡೆ ಕಣ್ಣೀರು ಹಾಕ್ತಾ ಬಂದ್ರು. ಮಕ್ಕಳಿಗೆ ಫೋನ್ ಹಚ್ಬೇಕಂದ್ರೆ ಮೊನ್ನೆ ತಾನೇ ಮದುವೆ ಆಗಿದೆ, ಅಲ್ಲೇನು ನಾನು ಅಳಿಯರಿಗೆ ನಾನು ಕಿರ್ತಿ ಮಾಡಬಾರ್ದು, ಅವ್ರಿಗೆ ನಾನು ವಜನ ಮಾಡಬಾರ್ದು, ನಮ್ದು ಏನ್ ಮಾಡ್ಕೊಂಡು ಮಾಡಿ ಭಗವಂತ ಅಂತೇಳಿ ಅಲ್ಲಿ ಹೆಣ್ಮಗಳು ಅಲ್ಲೇ ಕೂತಾಗ ಏನ್ ಮಾಡಿದ್ರು, ಬೆಳಗ್ಗೆ ಏನೂ ತಿಂದಿರಲಿಲ್ಲ. ಅದೇ ಹಾಸ್ಪಿಟಲ್ ಮುಂದ್ಗಡೆ ಒಂದು ಗೋಪಾದಲ್ಲಿ ಇರ್ತಕ್ಕಂಥ ಒಂದು ಹೋಟೆಲ್ದಲ್ಲಿ ಇರ್ತಕ್ಕಂಥದ್ದು, ಅಲ್ಲಿ ಸಮೋಸ ಅಂತ ಏನೋ ಇತ್ತು, ಅಲ್ಲಿ 2 ಸಮೋಸ ತಗೊಂಡ್ರೆ ಒಂದು ಸಮೋಸಕ್ಕೆ 10 ರೂಪಾಯಿ ಇತ್ತು. 10 ರೂಪಾಯಿ ಸಮೋಸ ಅಂತ ತೆಗೆದುಕೊಂಡ್ರು. ತೆಗೆದುಕೊಂಡ ನಂತರ ಅವಾಗ ಏನಾಯ್ತು, ತಿಂದ್ಬಿಟ್ಟು ಆಮೇಲೆ ಆ ಪೇಪರ್ ಕೈ ಒರೆಸ್ಕೊಂಡು ನೋಡ್ತಾ ಇದ್ರು. ನೋಡುವಾಗ ಅದು ಏನೋ ಕಾಣಿತು, ಅವರಿಗೆ ಏನೋ ಕಾಣಿತು. ಅಲ್ಲಿ ಇರ್ತಕ್ಕಂಥ ಒಬ್ಬ ಹೋಟೆಲಲ್ಲಿ ಇರ್ತಕ್ಕಂಥ ಒಬ್ಬ ಯುವಕನಿಗೆ ಹೇಳಿದ್ರು ಅವರು, ಇದ್ರಲ್ಲಿ ಏನಿದೆ ನೋಡಪ್ಪ ಅಂತ ಹೇಳಿ. ಏನಿದೆ ನೋಡು ಅಂತಂದಾಗ ಆ ಯುವಕ, ಇಲ್ಲ ನಾಳೆ ಮ್ಯಾರಥಾನ್ ಸ್ಪರ್ಧೆ ಇದೆ, ನಮ್ಮಲ್ಲಿ ಮ್ಯಾರಥಾನ್ ಸ್ಪರ್ಧೆ ಇದೆ, ಆ ಸ್ಪರ್ಧೆಯಲ್ಲಿ ಯಾರು ಬೇಕಾದ್ರೂ ಭಾಗವಹಿಸಬಹುದು ಅಂತಿತ್ತು. ಆ ಮಹಿಳೆ ತಲೆಯಲ್ಲಿ ಬಂದದ್ದು ಏನು, ನಾನು ಯಾಕೆ ಈ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಬಾರ್ದು, ಈ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಿದ್ರೆ ನನ್ನ ಗಂಡನ ಜೀವನವನ್ನು ನಾವು ಉಳಿಸಿಕೊಳ್ಳಬಹುದು ಅಂತೇಳಿ. ಅವಾಗ ಏನ್ ಮಾಡಿಲ್ಲ, ಕಮಿಟಿ ಎಲ್ಲಿತ್ತು ಅಲ್ಲಿ ನೇರವಾಗಿ ಹೋದ್ರು. ಆ ಹೆಣ್ಣು ಹೋಮಾಚರಣದಲ್ಲಿ ಇಲ್ಲಿ ಗಂಡ ಇದ್ದ, ಭಗವಂತನ ಮೇಲೆ ಭಾರ ಹಾಕಿ ಬೆಳಗ್ಗೆ 8 ಗಂಟೆ ಅನ್ನೋದ್ರೊಳಗೆ ಮ್ಯಾರಥಾನ್ ಸ್ಪರ್ಧೆ ಕಮಿಟಿಯಲ್ಲಿ ರಿಕ್ವೆಸ್ಟ್ ಮಾಡಿದ್ರು. ಇಲ್ಲಮ್ಮ, ಇಲ್ಲಿ ಯುವಕರಿಗೆ ಅಷ್ಟೇ ಸ್ಪರ್ಧೆ ಇದೆ, ನಿಮ್ಮಂತ 60 ವರ್ಷ ಮೇಲೆ ವಯೋವೃದ್ಧರಿಗೆ ಇಲ್ಲಿ ಅವಕಾಶ ಇಲ್ಲ ಅಂತಂದಾಗ ಅವರು ಕಾಲನ್ನು ಮುಗಿದು ಬೇಡಿಕೊಂಡು ಆಮೇಲೆ ಅಲ್ಲಿ ಸ್ಪರ್ಧೆಗೆ ಇರ್ತಾರೆ. ಕಾಲಲ್ಲಿ ಬರೀ ಚಪ್ಪಲಿ, ನಿಮ್ಮ ತಾಯಿನ ಎಲ್ಲ ತಾಯಿನ ಹಾಗೆ ಕಚ್ಚಿಯನ್ನು ಹಾಕೊಂಡು ಯುವಕರ ಜೊತೆ ಸ್ಪರ್ಧೆಯನ್ನು ಮಾಡಿದಂತ ಲತಾ ಭಗವಾನ್ ಖರೆ 3.5 ಕಿಲೋಮೀಟರ್ ಓಟದಲ್ಲಿ ಫಸ್ಟ್ ಬಂದರು. ಪ್ರಥಮ ಬಹುಮಾನವನ್ನ 6,000 ರೂಪಾಯಿ ಕೊಟ್ಟರು. ಆ 6,000 ರೂಪಾಯಿ ತೆಗೆದುಕೊಂಡೋಗಿ ಅವರ ಹಸ್ಬೆಂಡ್ ಆರಾಮ್ ಮಾಡ್ಕೊಂಡು ಮನೆಗೆ ಬಂದರು. ಅದಕ್ಕಾಗಿ ತಾಯಂದ್ರಿಗೆ ಕಷ್ಟಗಳು, ಇಂತಿಂತ ಕಷ್ಟಗಳು ಬರ್ತಾವೆ ಅಂತ ನಾವೆಲ್ಲ, ನಮ್ಮ ಮಕ್ಕಳಿಗೆ ಕಷ್ಟ ಬರ್ಬೋದು, ಆಮೇಲೆ ನಮಗೂ ಕಷ್ಟ ಬರ್ಬೋದು, ಆಮೇಲೆ ನಮ್ಮ ಯಜಮಾನಿಗೆ ಕಷ್ಟ ಬರ್ಬೋದು. ಇದಕ್ಕಾಗಿ ನಮ್ಮಲ್ಲಿ ಬರೀ ನಮ್ಮ ಯಜಮಾನ್ರಿಗೆ ದುಡಿಬೇಕಂತ ಏನಿಲ್ಲ, ನಮ್ಮ ಯಜಮಾನ್ರಿಗೆ ದುಡಿದ್ರೂ ಸಹ ಏನಾಗುತ್ತೆ, ಅವ್ರಿಗೆ ಇಲ್ಲ ನಾವೆಲ್ಲ ಮನೆಯಲ್ಲಿ ಕೂತ್ಕೊಂಡು ನಾವ್ ಏನ್ ಮಾಡೋದು, ಮನೆ ಕೆಲಸ ಮಾಡ್ಬೇಕು ಅಂತ ಹೇಳಿ. ಇಲ್ಲಿ ನಮ್ಮ ಭಾರತ ದೇಶ ಇವತ್ತು ಏನಾಗಿದೆ ಅಂತಂದ್ರೆ, ಮಹಿಳೆಯರನ್ನ ಸ್ವಾವಲಂಬಿ ಬದುಕು, ಆಮೇಲೆ ಸ್ವಾವಲಂಬ ಬದುಕು ಕಟ್ಟಿಸಿಕೊಳ್ಬೇಕು, ಅವರಿಗೆ ಒಂದು ಜೀವನೋಪಾಯ ತರಬೇತಿಯನ್ನು ಕೊಟ್ಟು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಕೆಲವೊಂದಿಷ್ಟು ನಮ್ಮ ಸಂಸ್ಥೆಗಳು, ಆಮೇಲೆ ಮೊನ್ನೆ ನಮ್ಮ ಸಾಹೇಬರು ನಾವು ಈ ಕಾರ್ಡ್ ಇಂಥ ಕಾರ್ಯಕ್ರಮ ಇದೆ ಬರಬೇಕು ಸಾಹೇಬರು ಅಂತಂದಾಗ ನಮ್ಮನ್ನು ಕರೆದು ಅರ್ಧ ಗಂಟೆವರೆಗೂ ಮಾತಾಡಿದ್ರು. ನನಗೆ ಎಷ್ಟು ಖುಷಿ ಆಗ್ಬಿಟ್ಟು, ನಮ್ಮ ಸ್ಥಳೀಯ ಶಾಸಕರು ನಮ್ಮನ್ನು ಗುರುತಿಸಿದ್ರ ಅಂತ ಹೇಳಿ, ನೀವು ಈ ಮಾಡುವಂತ ಕೆಲಸ ಒಳ್ಳೆ ಕೆಲಸ ಇದೆ ಅಂತ ಹೇಳಿ ನಾನು ಡೆಫಿನೆಟ್ ಆಗಿ ಬರ್ತೀನಿ ಅಂತ ಹೇಳಿದ್ರು ಸಾಹೇಬರು. ಸೊ ಅದಕ್ಕಾಗಿ ಸಾಹೇಬರು ನಿಮ್ಮ ಜೊತೆ ಅಲ್ಲದೆ ನಮ್ಮ ಜೊತೆಯೂ ಕೂಡ ಬೆಂಬಲವಾಗಿದ್ದಾರೆ. ಆಮೇಲೆ ನಮ್ಮ ಮಹಿಳೆಯರು ಮುಂದೆ ಬರಬೇಕು ಅಂತ ಹೇಳಿ ಸಾಹೇಬರು ಒಂದು ಕನಸಿದೆ. ಸಾಹೇಬರ ಕನಸು, ಆಮೇಲೆ ನಮ್ಮ ಸಂಸ್ಥೆಯ ಕನಸು, ಆಮೇಲೆ ಮಹಿಳಾ ಅಭಿವೃದ್ಧಿಯ ಕನಸು, ಆಮೇಲೆ KMK ಕನಸು, ಎಲ್ಲರೂ ಕೂಡ ಕನಸು ಒಂದೇ, ಮಹಿಳೆಯರ ಒಂದು ಅಭಿವೃದ್ಧಿ ಆಗಬೇಕು ಅಂತ. ಅದಕ್ಕಾಗಿ ನಾವು ಯಾಕೆ ಸ್ವಯಂ ಉದ್ಯೋಗ ಮಾಡಿಕೊಂಡು ನಮ್ಮ ಕುಟುಂಬವನ್ನು ನಾವು ರಕ್ಷಣೆ ಮಾಡ್ಕೊಳ್ಬಾರ್ದು. ಇವತ್ತು ಒಂದು ಬಂಡಿ ಸಾಗಬೇಕಾಗಿತ್ತು ಅಂತಂದ್ರೆ ಆ ಬಂಡಿಗೆ 2 ಗಾಲಿ ಇರುತ್ತೆ. ಒಂದು ಗಾಲಿ ನಮ್ಮ ಯಜಮಾನ, ಒಂದು ಗಾಲಿ ನಾನು. ಸೊ ಇಲ್ಲಿ 2 ಸಮ ಹೋದ್ರೆ ನಮ್ಮ ಫ್ಯಾಮಿಲಿಯ ಒಂದು ಆರ್ಥಿಕವಾಗಿ ನಾವು ಮುನ್ನಡೆಸ್ಕೊಳ್ಬಹುದು. ಆಮೇಲೆ ನಮಗೆ ಯಾವತ್ತೂ
ಸಪೋರ್ಟ್ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಸೋಲಾರ್ ಫೌಂಡೇಶನ್ ಶಿವಕುಮಾರ್ ಸರ್ ಅವಾಗ ನಿರಂತರವಾಗಿ ನಾವು ಕಾಲ್ ಮಾಡ್ತಾ ಇದ್ರು. ಸರ್ ಇಲ್ಲ ಸರ್ ನಿಮ್ಮ ಸಂಸ್ಥೆ ಒಳ್ಳೆ ವರ್ಕಿದೆ, ಆಮೇಲೆ ಮಹಿಳೆಯರನ್ನು ಕೂಡಿಸಿ ನಾವು ಬರ್ತೀವಿ. ಆಮೇಲೆ ನಮಗೆ ಮೊದಲು ಲೋಕಲ್ ಮೇಡಮ್ ಅವತ್ತು ಅವ್ರು ಎಷ್ಟು ಹೇಳಿದ್ರು ನಾನು ಕಡಿಮೆ ಎಲ್ಲಿ ಹೇಳಿದ್ರು. ಇವತ್ತು ಬಾಗಲಕೋಟೆಯಿಂದ ಬೆಳಿಗ್ಗೆ 6 ಗಂಟೆಗೆ ಬಿಟ್ಟಿದ್ರು ಸಾಯಲ್ಲಿ 9 ಗಂಟೆ ಅನ್ನೋದ್ರೊಳಗೆ ಹಿಪ್ಪರಿಯಲ್ಲಿ ನಮ್ಮ ಸಲುವಾಗಿ ವೇಟ್ ಮಾಡ್ತಾ ಇದ್ರು. ನಮ್ಮ ತಾಯಿಯಂದ್ರು ಇವತ್ತು ಸಾಹೇಬರು ಬಂದರೂ ಸಹ 11 ಗಂಟೆ ಆದ್ರೂ ಕೂಡಿಲ್ಲ. ಅದೊಂದು ಎಲ್ಲೋ ನನ್ನ ಕಡೆ ಒಂದು ಹೋಯ್ತೆ. ದಯವಿಟ್ಟು ನಮ್ಮ ತಾಯಂದ್ರು ಏನೋ ಇದ್ರು ಇವತ್ತು 100 ಜನ ನಾವು ತರಬೇತಿಯನ್ನು ನಾವು ಕೊಡ್ತಾ ಇದೀವಿ ಅಂತಂದ್ರೆ 10 ಜನ ನೀವು ಉದ್ಯಮಿಯಾಗಿ ನೀವು ಬೆಳಿಬೇಕು ಅಂತೇಳಿ ನನ್ನ ಒಂದು ಕನಸಿದೆ. ದಯವಿಟ್ಟು ಅದನ್ನು ಯುಟಿಲೈಸ್ ಮಾಡ್ಕೊಳ್ರಿ, ಅದನ್ನ ಮಾಡ್ಕೊಳ್ರಿ ಅಂತ ಹೇಳಿ ಆಶಾಭಾವನೆಯನ್ನು ವ್ಯಕ್ತಪಡಿಸುತ್ತಾ ನನಗೆ ನೀವು ಪ್ರಾಸ್ತಾವಿಕ ನುಡಿಗಳನ್ನ ಹೇಳಲು ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಸಾಹೇಬರಿಗೆ, ಆಮೇಲೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ, ಆಮೇಲೆ ಎಲ್ಲ ನನ್ನ ತಾಯಂದರಿಗೆ, ನನ್ನ ಸಹೋದರಿಗೆ, ಗುರು ಹಿರಿಯರಿಗೆ ವಂದಿಸಿ ನನ್ನ ಒಂದೆರಡು ಮಾತಿಗೆ ನಾನು